ಇನ್ನೂ ಕೂಡ ಮೇಕಪ್ ಮಾಡೋದಾದ್ರೂ ಉಂಟಲ್ಲ, ನಾವು ಐಲೈನರ್ ಹಾಕ್ಬೋದು, ಹೈ ಶಾಡ್ ಹಾಕ್ಬೋದು, ಆದರೆ ನಾನು ಎಂತ ಆಗ್ತಿಲ್ಲ, ಇಷ್ಟೇ ಸಾಕು. ಅವು ಏನು ಅಪರೂಪಗೆ ಫಲ ಮಾಡು, ಡೈಲಿ ಮಾಡುವಾಗ ತೂಕ ಡೈಲಿ ಹಾಕಬೇಕು ಅವಳು ಆ ಗಂಟೆ ಡೈಲಿ ಇಲ್ಲ ಹಾಕ್ಕೊನಿ ರಾತ್ರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಇವತ್ತು ಬೆಳಗ್ಗೆ ನಾನು ನೋಡ್ತಾ ಇರ್ಬೋದು ಹೊರಡಿದ್ದೇನೆ, ಎಲ್ಲಿಗೆ ಹೋಗ್ಲಿಕ್ಕಲ್ಲ, ನನಗೊಂದು ಶೂಟ್ ಉಂಟಾಯ್ತಾ, ಅದಕ್ಕೆ ಎಂತ ಗೊತ್ತುಂಟಾ, ಪ್ರಾಪರ್ ಮೇಕಪ್ ಮಾಡಬೇಕು, ಅಂದರೆ ಸ್ವಲ್ಪ ಮುಖ ಎಲ್ಲ ಚೆಂದ ಕಾಣಬೇಕು, ಅದೊಂದು ಫೇಸಿನ ಒಂದು ವಿಷಯ ಇದ್ದಾಗೆ. ಹಾಗೆ ಈಗ ಬೆಳಗ್ಗೆ ಮೇಕಪ್ಗೆ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಮನೆ ಕೆಲಸ ಆಯಿತು, ಅದೊಂದು ಮಾಡಿ ಬಿಡುವ ಅಂತ. ಇವತ್ತು ಸಾಯಂಕಾಲ ಕೊಡಬೇಕು ನನಗೆ ಎಡಿಟ್ ಮಾಡಿ, ಹಾಗೆ ಅದ್ರ ಜೊತೆಗೆ ಲಾಗು ಕೂಡ. ಸ್ವಲ್ಪ ಮೇಕಪ್ ಈಗ ಮಾಡುವ. ಮೇಕಪ್ ಅಂದರೆ ಲ್ಯಾಟ್ಪೋಟ್ ಮೇಕಪ್ ಅಲ್ಲ, ಒಳ್ಳೆ ಮೇಕಪ್ ಮಾಡಬೇಕು, ಗ್ಲೋ ಎಲ್ಲ ಕಾಣಬೇಕು ಮುಖದಲ್ಲಿ. ಹಾಗೆ ಅಂತಲ್ಲ, ನ್ಯಾಚುರಲ್ ಗ್ಲೋ ಇರ್ತದೆ, ಹಾಗೆಲ್ಲ ಶೈನಿಂಗ್ ಕಾಣಬೇಕು ಮುಖ. ಹಾಗೆ ಈಗ ಮೇಕಪ್ ಮಾಡೋ. ಇದು ಉಂಟಲ್ಲ ಗೈಸ್, ಒಂದು ಓಲ್ಡ್ ಬಟ್ಟೆ ಆಯಿತಾ, ಮೊದಲು ಹಾರರ್ ಸ್ಟೋರಿಗೆ ಅಂತ ಹಾಕ್ತಾ ಇದ್ದೆ. ಇದು ಸ್ಲೀವ್ ಇಲ್ಲಲ್ಲ, ಅದಕ್ಕೆ ನಾನು ಔಟ್ ಸೈಡ್ ಹಾಕೋದಿಲ್ಲ, ಯಾಕಂದರೆ ಬಸ್ಸಲ್ಲೆಲ್ಲ ಹೀಗೆಲ್ಲ ಮಾಡುವಾಗ ಇಲ್ಲಿ ಕಾಣ್ತದಲ್ಲ, ಅದಕ್ಕೋಸ್ಕರ ಈಗ ಶೂಟಿಗೆ ಆಗಿದೆ. ಹೇಗೋ ಎಂತೂ ಹಾಕೋದಿಲ್ಲ ಅಂತೇಳಿ ಶೂಟಿಗಾದರೂ ಇರಲಿ ಅಂತೇಳಿ ಈಗ ಸ್ವಲ್ಪ ಮೇಕಪ್ ಎಲ್ಲ ಮಾಡುವ. ಮೊದಲಿಗೆ ಎಂತಿಲ್ಲ, ನಾನು BB ಕ್ರೀಮ್ ಹಚ್ತೇನೆ. BB ಕ್ರೀಮ್ ಬೇಡ, ನನ್ನದು ಕ್ರೀಮ್ ಉಂಟು, ಅದು ಹಚ್ಚುವ. ನನ್ನ ಹತ್ರ ಇದುಂಟು, ಫೇಸಸ್ ಕೆನಡದವರದು 3-in-1 ಕ್ರೀಮ್ ಉಂಟು. ಇದರಲ್ಲಿ ಫೌಂಡೇಶನ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಎಲ್ಲ ಇದೆ ಒಂದರಲ್ಲೇ. ಹಾಗೆ ಒಳ್ಳೆಯದು, ಇಂಥದ್ದೆಲ್ಲ ಸಿಕ್ಕಿದರೆ ಒಳ್ಳೆಯದು. ಯಾಕೆ ಗೊತ್ತುಂಟಾ, ಮೂರು ಕ್ರೀಮ್ ಹಚ್ಚೋದಕ್ಕಿಂತ ಒಂದರಲ್ಲೆಲ್ಲ ಸಿಕ್ಕಿದ್ರೆ ಒಳ್ಳೆಯದು. ಈಗ ಮನೆಯಲ್ಲಿ ಮೇಕಪ್ ನೋಡಿ, ಎಲ್ಲಿಗೆ ಹೋಗ್ಲಿಕ್ಕಿಲ್ಲ, ಆದರೂ ಮೇಕಪ್ ಕನ್ನಡಿ ಇಟ್ಕೊಳ್ವ. ಟಿಂಗ್ ಡಿಂಗ್ 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 ಟಿಂಗ್ 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 ಟಿಂಗ್. ನಾನು ಈ ಥರ ಮೇಕಪ್ ಮಾಡೋದುಂಟಲ್ಲ, ಮದುವೆ ಎಲ್ಲ ಇದ್ದರೆ ಮಾತ್ರ. ಇದು ಒಂಥರ ನನ್ನ ಸ್ಕಿನ್ ಕಲರ್ ಅಲ್ಲದಾಗಿ ಉಂಟಲ್ಲ, ಅದು ಪರವಾಗಿಲ್ಲ. ಇದು ತುಂಬ ಬಿಳಿ ಆಯಿತು ಗೈಸ್. ಇದು ಸ್ವಲ್ಪ ಹಾಕಿದ್ರೆ ಸಾಕಿತ್ತ ಅಂತ. ಇದು ನಾನು ಯೂಸೇ ಮಾಡಲಿಲ್ಲ, ತಂದಲ್ಲೂ ತುಂಬ ವೈಟ್ ಕಾಣ್ತದೆ, ಭಯಂಕರ. ಮತ್ತೆ ರಿಂಗ್ ಲೈಟ್ ಎಲ್ಲ ಹಾಕ್ತೇನಲ್ಲ, ಆವಾಗ ಕವರ್ ಆಗ್ಬೋದು. ಇದು ಉಂಟಲ್ಲ ಪ್ರಾಡಕ್ಟು, ನನಗೀಗ ಮಾಡ್ತಿದ್ದೇನಲ್ಲ, ಇದು ಕಳಿಸಿ ಎಷ್ಟು ದಿನ ಆಯ್ತು ಅಂತ ಹೇಳಿದರೆ, ಮೊನ್ನೆ ಮಾವನ ಇದಿತ್ತಲ್ಲ ಫಂಕ್ಷನ್ ಮನೆಯಲ್ಲಿ, ಆ ಬ್ಲಾಗ್ ನೋಡಿರ್ಬೋದು, ಅದಕ್ಕಿಂತ ಮುಂಚೆ ಕಳಿಸಿದ್ದಾರೆ. ಇನ್ನು ಪುರ್ಸೊತ್ತೇ ಇರಲಿಲ್ಲ. ಓಕೆ, ಚೆನ್ನಾಗಿರ್ತದೆ, ನೋಡ್ತೇನೆ ಕನ್ನಡದಲ್ಲಿ ಚೆನ್ನಾಗಿರ್ತದೆ. ಇನ್ನೊಮ್ಮೆ ಐಬ್ರೂ ಮಾಡಿಸ್ಬೇಕು ಆಯಿತಾ. ಈಗ ಪುರ್ಸೋದಿಲ್ಲ ನನಗೆ ಐಬ್ರೂ ಎಲ್ಲ ಮಾಡಲಿಕ್ಕೆ ಹೋಗ್ತೀವಿ. ಈಗೆಲ್ಲ ಹಚ್ಕೊಳ್ಳುವ ನಾವು. ಲಿಪ್ ಬಾಮ್ ಹಚ್ತೇನೆ, ಮನೆಯಲ್ಲೆಲ್ಲ ಲಿಪ್ಸ್ಟಿಕ್ ಎಲ್ಲ ಬೇಡ. ಇದು ಡಾಟ್ ಆ್ಯಂಡ್ ಕೀ, ಇದು ಲಿಪ್ ಬಾಮ್. ಇದಕ್ಕೆ ಆಯಿತು 1 year. ಇದನ್ನು ಅನ್ಬಾಕ್ಸಿಂಗ್ ಮಾಡೋ ಕೂಡ ವಿಡಿಯೋ ಮಾಡಿದ್ದೆ. ನನ್ನ ಹತ್ರ ಇರೋದೆಲ್ಲ ನಾನು ಅನ್ಬಾಕ್ಸಿಂಗ್ ಮಾಡೋದು ತೋರಿಸಿರ್ತೇನೆ. ಕೆಲವೊಂದು ಮಾತ್ರ ನಾನು ಬ್ಲಾಗ್ ಮಾಡದ ದಿನ ಯಾವುದಾದ್ರೂ ತಗೊಂಡಿದ್ರೆ ಮಾತ್ರ ಬ್ಲಾಗಲ್ಲಿ ಬಂದಿರುವುದಿಲ್ಲ, ಹಾಗೆ ಇಲ್ಲಂದರೆ ಎಲ್ಲ ತೋರಿಸಿರ್ತೇನೆ. ಕಣ್ಣಿಗೆ
ಯಾವುದು ನನ್ನ ಹತ್ರ ಲಿಂಕ್ ಇಲ್ಲ ಗೈಸ್ ಆಯ್ತಾ. ಲಿಂಕ್ ತಗೊಳ್ಳಿಕ್ಕೆ ಯಾವುದು ಕೂಡ ಇದಲ್ಲ, ಪ್ರಾಡಕ್ಟ್ ಯಾವುದು ಕೂಡ ಆನ್ಲೈನ್ ಅಲ್ಲ, ಇದು ಯಾವುದು ತಗೊಂಡಿರೋದು ಎಲ್ಲ ಔಟ್ಸೈಡು. ಸಣ್ಣ ಬಿಂದಿ ಹಾಕೊಳ್ಳುವ. ಈಗ ಶೈನಿಂಗ್ ಬರಲಿಕ್ಕೆ ಏನಾದರೂ ಹಾಕೊಳ್ಬೇಕು. ನನ್ನ ಹತ್ರ ಒಂದು ಹೈಲೈಟರ್ ಇದೆ, ಫೇಸಸ್ಗೆ ಏನಾದರೂ ಅದು ಬೆಂದಿ ಹಾಕೊಂಡೆ. ನಿಮಗೆ ಪ್ರಾಪರ್ ಕಾಣಿಸ್ತಾ ಇರ್ಲಿಕ್ಕಿಲ್ಲ, ಯಾಕಂದರೆ ಇದು ಚೇಂಜ್ ಹಾಕೊಳ್ಳೋಣ. ಇದು ಸಾಕಾದೆ ಉಂಟಲ್ಲ ಯಾವತ್ತು. ಇನ್ನು ಸ್ವಲ್ಪ ಹೈಲೈಟರ್ ಆಗುವ, ಅಲ್ಲಿಗೆ ಚೆನ್ನಾಗಿ ಕಾಣ್ತದೆ ಹೈಲೈಟರ್. ಈಗ ಅದಿದೆ, ನಾನು ಫೇಸಸ್ ಕನ್ನಡ ತಗೊಳ್ತು. ಸ್ಟ್ರೋಕ್ ಕ್ರೀಮ್ ಚಂದ ಉಂಟು ಫೇಸ್, ಶೈನಿಂಗ್ ಆಗಿ. ಸ್ವಲ್ಪ ತಗೊಂಡ್ರೆ ಆಯಿತು. ಈಗ ಕ್ರೀಮೇ ನನಗೆ ಗೊತ್ತಿರಲಿಲ್ಲ, ಮೊನ್ನೆ ಅವ್ರು ಪ್ರಮೋಷನ್ಗೆ ಕೊಟ್ಟಿದ್ದು. ಸ್ವಲ್ಪ ಹಚ್ಚುವಾಗ ಉಂಟಲ್ಲ ಒಳ್ಳೆ ಶೈನಿಂಗ್ ಅಂತದೆ. ಅದನ್ನೀಗ ಶೈನಿಂಗ್ ಅಂತಲ್ಲ, ಅದಕ್ಕೆ ಈಗ ಮೂಗಿಗೆ ಸ್ವಲ್ಪ ಹಾಕೊಳ್ಳುವ. ಮತ್ತು ಎಲ್ಲಿ ಶೈನಿಂಗ್ ಕಾಣಬೇಕು ಅಲ್ಲಿ ಹಚ್ಚಿದ್ರೆ ಆಯಿತು. ಇದು ಹೈಲೈಟರ್ ಆಯಿತಾ. ಬೇಸಿಕ್ ಎಂತ ಅಂತ ಹೇಳಿದರೆ ಇದು ಹೈಲೈಟರ್. ಕೆಲವರ ಮುಖ ಎಲ್ಲ ನೀವು ಫಂಕ್ಷನಲ್ಲಿ ಎಲ್ಲ ತುಂಬ ಚೆಂದ ಕಾಣ್ತದಲ್ಲ, ಅದು ಇದೆ. ಪರ್ಫೆಕ್ಟ್ ಶೈನಿಂಗ್. ಇಲ್ಲಿ ಸ್ಮೈಲ್ ಮಾಡುವ ಜಾಗ ಒಂದು ಶೈನಿಂಗ್ ಆಯ್ತು ಆಯ್ತು, ಮತ್ತೊಂದು ಇಲ್ಲಿ ಸ್ವಲ್ಪ ಮತ್ತೆ ಸ್ವಲ್ಪ ಇಲ್ಲಿ. ಕೆಲವರಿಗೆಲ್ಲ ನನ್ನನ್ನು ನೋಡುವಾಗ ಹೇಳಲಿಕ್ಕೆ ಬರ್ತಾ ಇರ್ಬೋದು, ಒಳಗೆ ಅಂತ ಚೆಂದ ಆಯಿತು. ಪರ್ಫೆಕ್ಟ್ ಗೈಸ್. ಇನ್ನೂ ಕೂಡ ಉಳಿದಿದೆ, ಈಗ ಹತ್ತಿರದಲ್ಲಿ ನೋಡಿ. ಶೈನಿಂಗ್ ಕಾಣ್ತಿಲ್ಲ. ಇದು ಡ್ರೆಸ್ಸಲ್ಲಿ ಈಗ ಕಾಣ್ತದೆ. ಒಳ್ಳೆ ಡ್ರೆಸ್ ಹಾಕಿಕೊಂಡು ಈ ರೀತಿ ಮೇಕಪ್ ಮಾಡಿದರೆ ಚೆಂದ ಕಾಣ್ತದೆ. ಈಗ ಎಂತಿಲ್ಲ, ಖಾಲಿ ಒಂದು ಕ್ರೀಮು. ಮತ್ತು ಇದು ಒಳ್ಳೆದುಂಟು ನಿಜವಾಗ್ಲೂ. ಆಯಿತಾ, ನಿಮ್ಗೆ ಯಾರಿಗಾರು ಬೇಕಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಫೇಸ್ ಸ್ಕ್ಯಾನರ್ದು ಸ್ಟ್ರಾಬ್ ಕ್ರೀಮ್ ಅಂತ, ಇದು ನ್ಯೂ ಬಂದದ್ದು. ನಿಜವಾಗ್ಲೂ ಒಳ್ಳೆದುಂಟು. ಸ್ವಲ್ಪ ಹಚ್ಚಿದ್ರೆ ಸಾಕು, ಎಂತ ಶೈನಿಂಗ್ ಗೊತ್ತುಂಟಾ. ಜಾಸ್ತಿ ಹಾಕ್ಬೇಡಿ ಆಯಿತಾ. ಜಾಸ್ತಿ ಹಾಕಿದರೆ ನಿಜವಾದ ಕರಡಿಗೆ ಹಾಕಿದಾಗ ಆಗ್ತದೆ. ಈಗ ನಾನು ಅಪ್ಪ ಒಂದು ಶೂಟ್ ಮಾಡ್ತೇನೆ, ಅದಕ್ಕೆ ಕೆಲವೆಲ್ಲ ತುಂಬ ಹೇಳಲಿಕ್ಕೆ ಉಂಟು, ಹೇಳುವ. ಚೆಂದ ಅಂತೇನಲ್ಲ. ಇನ್ನೂ ಕೂಡ ಮೇಕಪ್ ಮಾಡೋದಾದ್ರೂ ಉಂಟಲ್ಲ, ನಾವು ಐಲೈನರ್ ಹಾಕ್ಬೋದು, ಹೈ ಶ್ಯಾಡ್ ಹಾಕ್ಬೋದು. ಆದರೆ ನಾನು ಎಂತ ಆಗ್ತಿಲ್ಲ, ಇಷ್ಟೇ ಸಾಕು. ಅವರು ಹೇಳಿದ್ದಾರೆ ಗ್ಲೋ ಕಾಣಬೇಕಂತ ಹೇಳಿ, ಅದಕ್ಕೆ ಇಷ್ಟು ಮಾಡಿದ್ದೇನೆ. ಇನ್ನು ಹೋಗಿ ನಾವು ಶೂಟ್ ಮಾಡುವ. ಶೂಟ್ ಆಯಿತು ಇವಾಗ. ಅದದು ಮೈಕಲ್ಲಿ ಇಟ್ಟಿದ್ದೇನೆ. ಇವಾಗ ಒಂದು ಅದಕ್ಕೆ ವಾಯ್ಸ್ ಓವರ್ ಎಲ್ಲ ಕೊಡಲಿಕ್ಕಿದೆ. ಶೂಟ್ ಆಯಿತು, ಇನ್ನು ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಬೇಕು. ಏನಾದರೂ ಉಂಟಲ್ಲ ಅವರೀಗ ಸರಿಯಾಗಿಲ್ಲ, ನೀವು ಇನ್ನು ಬೇರೆ ಮಾಡಬೇಕಂತ ಹೇಳಿದರೆ ಈಗ ನಾನು ಮತ್ತೆ ಈಗ ಎಲ್ಲ ಬಣ್ಣ ಬಳಿದು ಮತ್ತೆ ಮಾಡಬೇಕು. ಅದೇ ಪ್ರಾಬ್ಲಮ್ ಗೊತ್ತಿದ್ದ. ವಿಡಿಯೋ ಮಾಡೋದ್ರಲ್ಲಿ ಮತ್ತೆ ಎಂಥ ಸಮಸ್ಯೆ ಇಲ್ಲ. ಈಗ ನಾವು ಮಾಡಿ ವಿಡಿಯೋ ಮಾಡಿದರೂ ಕೂಡ ರಿಟರ್ನ್ ಏನಾದರೂ ಪ್ರಾಬ್ಲಮ್ ಆದರೆ ಈಗ ರಿಟರ್ನ್ ಮಾಡಿಸ್ತಾರೆ. ಹೀಗೆ ಮಾಡಿ ಮೇಕಪ್ ಮಾಡಿ ಹೀಗೇ ಒಂದು ಇದೇ ಡ್ರೆಸ್ ಹಾಕೊಂಡು ಮತ್ತೆ ಬರಬೇಕು. ಹಾಗೆ ಅಮ್ಮ ಇವತ್ತು ಪದಾರ್ಥ ಮಾಡ್ತಾ ಇದ್ದಾರೆ ಗೈಸ್. ಇವತ್ತು ಇದು ತೆಗೆದಿದ್ದಾರೆ, ಸಿಗಡಿ ಎಟ್ಟಿ ಅಂತ ಹೇಳ್ತೇವಲ್ಲ, ಭಾರಿ ರೇರ್ ಸಿಗುವುದು ಈಗ. ಅಂದರೆ ಕಾಸ್ಟ್ಲಿಯಾಗಿ ಸಿಗ್ತದೆ, ಕಡಿಮೆಯಲ್ಲಿ ಸಿಗುವುದಿಲ್ಲ. ಇವತ್ತು ಕಡಿಮೆಯಲ್ಲಿ ಸಿಕ್ಕಿದೆ, ಸಣ್ಣದು ಮಾತ್ರ. ಹಾಗೆ ಇದನ್ನು ಅಮ್ಮ ಮಾಡ್ತಾ ಇದ್ದಾರೆ ಅದನ್ನು. ಈಗ ನನ್ನೊಂದು ಶೂಟ್ ಎಲ್ಲ ತೆಗೆಯುವ, ಇದನ್ನೆಲ್ಲ ಪ್ಯಾಕಪ್ ಮಾಡು. ಮತ್ತು ನನ್ನ ನೆನಪಿಲ್ಲ ನನಗೆ ಹೇಳಲಿಕ್ಕೆ. ಈಗ ಫ್ಯಾನ್ ಎಂತ ಗೊತ್ತಾಗ, ಇದು ಇದೇ ಸರಿ ಇಲ್ಲ ಅಂತ ಮಂಡೆ ಅದರದ್ದು. ಅದು ತಿರುಗ್ತದೆ, ಏನು ಸಮಸ್ಯೆ ಇಲ್ಲ, ಆದರೆ ಮಂಡೆ ಸರಿ ಇಲ್ಲ. ಅದೊಂದು ಮಾತ್ರ ಅದರ ಅಂದರೆ ನೈಟ್ ಫುಲ್ಲು ತಿರುಗದೆ, ಆದರೆ ತಲೆ ಕೆಳಗೆ ಬೀಳೋದು. ಹೊರಗಲಿ ನಾವು ಹೋಗಿ ಇನ್ನು ಮೇಕಪ್ ಎಲ್ಲ ರಿಮೂವ್ ಮಾಡಿ ನಾನು ಎಡಿಟ್ ಮಾಡ್ತೇನೆ. ಮಧ್ಯಾಹ್ನದ 1:30 ಆಯಿತು. ಇವಾಗ ನಂದು ಎಡಿಟಿಂಗ್ ಎಲ್ಲ ಆದದ್ದು. ಅಮ್ಮ ನೋಡಿ ನನ್ನನ್ನು ಬಿಟ್ಟು ಊಟ ಕೂಡ ಮಾಡ್ತಾ ಇದ್ದಾರೆ. ಜ್ವರ ಕಮ್ಮಿ ಆಡಮ್ಮ. ಹಾಂ ಒಯ್ಯ ದಿನಟ
ರಾತ್ರಿ ಬರ್ತಾರಲ್ಲ ಮತ್ತೆ ರಾತ್ರಿ ರೆಗ್ಯುಲರ್ ಅದು ರಡ್ಡು ಕೊಟ್ಟು ಪರ್ಲೆ ಮಾಡ್ತು ಅಂದೆ ರಾತ್ರಿ ಅದ ಬರ್ತಾರತ ಈಗ ಮಧ್ಯಾಹ್ನ ಮಾತ್ರ ಬರೋದು ಹಾ ಪರಂದೆ ಗುಲ್ಲೊಚ್ಚಿ ಪೂರ ಕಮ್ಮಿ ಆಪುರಟ ಬರ್ದು ಬರೋದು ಅವರದು ಅದಾಗಿ ಒಂದು ಸಲ ಗುಣ ಆದರೆ ಮತ್ತೆ ಟ್ಯಾಬ್ಲೆಟ್ ಅಲ್ಲೇ ಇಡುದು ಮತ್ತೆ ಇನ್ನೊಂದು ಸಲ ಕೊಡಿ ಹಾಗೆ ಗೈಸ್ ಇನ್ನೂ ನಮ್ಮ ಬ್ಲಾಗ್ ಎಡಿಟಿಂಗ್ ಮಾಡಬೇಕು ಸಾಯಂಕಾಲದಕ್ಕೆ ಅಮ್ಮನ ಒಂದು ಡಾಕ್ಯುಮೆಂಟ್ ಎಲ್ಲ ತೆಗೆದಿರ್ತೇನೆ ಯಾಕಂದರೆ ಅಲ್ಲಿಯ ಪಕ್ಕದ ಮನೆಯಲ್ಲಿ ಇದ್ದಾರೆ ಇಲ್ಲಿ ಬರ್ತಾರಿಲ್ಲ ಗೊತ್ತಿಲ್ಲ ನನಗೆ ಕರೆಂಟ್ ಬಿಲ್ಲಿನವರು ಯಾರಿಗೆ ಗೊತ್ತು ಅದು ಗೃಹ ಜ್ಯೋತಿ ಇದೇನೋ ಅದು ಉಂಟಲ್ವಾ ಅದೇನೋ ಬರ್ತಾರೇನೋ ಹಾಗೆ ತೆಗೆದಿಟ್ಟಿದ್ದೇನೆ ಬಂದರೆ ಕೊಡುವ ಅಂತೇಳಿ ವೋಟರ್ ರೆಡಿ ಇದೆಯಾ ವೋಟರ್ ಐಡಿ ಬೇಕಾ ಇಲ್ಲಿ ಇದೆ ಆಯಿತು ಗೈಸ್ ಬಂದು ಹೋದ್ರು ನೋಡಿದ್ರಲ್ಲ ಇನ್ನಾದರೂ ನೋಡು ಕರೆಂಟ್ ಬಿಲ್ ಕಡಿಮೆ ಮಾಡ್ತದ ಅಂತ ಮತ್ತೆ ರೀವೆರಿಫೈ ಮಾಡಿದಂತೆ ರೀವೆರಿಫಿಕೇಷನ್ ಹಾಗೆ ಎಲ್ಲ ತಗೊಂಡ್ರು ಅಮ್ಮನ ಡಾಕ್ಯುಮೆಂಟ್ ಎಲ್ಲ ಹಾಗೆ ಈಗ ಸೈನ್ ಎಲ್ಲ ತಗೊಂಡು ಹೋದರು ನೋಡುವ ಕರೆಂಟ್ ಬಿಲ್ ಎಷ್ಟು ಬರ್ತದೆ ಇನ್ನಾದರೂ ಅಂತ ಯಾರಿಗೆ ಗೊತ್ತು ಇದಕ್ಕಿಂತ ಮುಂಚೆ ನಮ್ದು ಏನಾದರೂ ಫ್ರೀ ಅಂತ ಇರಲಿಲ್ವ ಉಲಾದಿ ಪೂನೆದು ದುಂಬು ನಮ್ಮ ಫ್ರೀ ಆತನ ಇಜ್ಜ ಅಂದು ಸುರುಕಾದಿತ್ತು ಬೊಕ್ಕ ಪೂಂಡತ್ತ ಆಟೋಮೆಟಿಕ್ ಮುಂಚೆ ಬಂದಾಗ ನಾಯಿ ಕೊಂಡೋಗ್ತಿದ್ದಾನೆ ಬೇಗ ನೋಡು ಅವ ನನಗೆ ಚಿಂಚೋದು ಚಾಕ್ಲೇಟ್ ತಂದು ಕೊಟ್ಟ ಹೋದ ನಾನು ಸಣ್ಣದಿರುವಾಗ ಇಷ್ಟು ತಿಂತಾ ಇದ್ದೀನಿ ತುಂಬ ಪಲ್ಸ್ ಕಟ್ಟ ಮೀಠ ಇದು ಇದ್ರಾಗಿ ಅದೆಂತ ಹೇಳ್ತಾರೆ ಮರ್ತೋಗಿದ್ದಾರೆ ನನಗೆ ಆಜ್ಮೂಲ ಪಲ್ಸ್ ನಾನು ಅಮ್ಮನಿಗೆ ಕಾಯ್ದಾಯ್ತಾ ಮೊನ್ನೆದು ನನ್ನ ಮಾವನ ಮನೇಲಿ ಅಗೆಲಿತ್ತು ಅದರ ಒಂದು ಬ್ಲಾಗ್ ಹಾಕಿ ಅಮ್ಮನಿಗೆ ಕಾಯುದು ಈ ಅಮ್ಮ ಇನ್ನೂ ಕೂಡ ಒಳಗಿಂದ ಬರೋದು ಕಾಣುವುದಿಲ್ಲ ಅಮ್ಮ ಅಂದರೆ ಅಗೆಲ್ದ ವಿಡಿಯೋ ಇರೆಗೆ ದೀದು ಕುಲುದಿನಿ ಅನ್ನೋರ ಬಲೆಗೆ ಅಂದರೆ ಅವರಿಗೆ ಮೊನ್ನೆ ಬರಲಿಕ್ಕಾಗಲಿಲ್ಲ ಗೊತ್ತಿರ್ಬೋದು ಅಮ್ಮನ ಮನೆಯಲ್ಲಿ ಅಲ್ಲ ಹಾಗೆ ಬ್ಲಾಗಲ್ಲಿ ಆದರೂ ನೋಡಲಿ ಅಂತ ಅವದು ತುಂಬ ಮಳೆ ಬರುವ ಪರಿಸ್ಥಿತಿ ಅಲ್ಲ ಹೊರಗಡೆ ಹಾಗೆ ಆಗಿದೆ ನೋಡ್ಬೋದು ಈಗ ಭಯಂಕರ ಮಳೆ ಬರ್ತದೆ ಅಂತ ಕಾಣ್ತದೆ ಹಾಗೆ ಇದೆಲ್ಲ ಒಳಗಡೆ ಇಡುವ ಅಂತೇಳಿ ಇವರದೆಲ್ಲ ವಸ್ತು ಚಿಂಚ ಬರ್ಸ ಅನ್ನ ಬಲ ಮಳೆ ಬಂತು ವಯಸ್ಸು ಇವನನ್ನು ಕರಿಬೇಕೀಗ ಮಳೆಗೆ ಹೇಳಿದಷ್ಟೇ ಅಲ್ಲ ನಾನು ಆದರೂ ಬರಲಿಲ್ಲ ಮಳೆ ಬಂತು ಸಂಡ್ಯಾ ಒಂದಿಪ್ಪು ನಾವ ಹಾಂ ಶೀತ ಯಾಕೆ ಗೊತ್ತಾಪುನ್ ಬೊಕ್ಕ ಹಾಂ ಮೊಬೈಲ್ ಕಿತ್ತು ಬಿಡ್ರೆ ತಗೊಂಪ ಅಲ್ಲಿ ಆಯಿತಾ ಮಳೆ ತುಂಬ ಬರಲಿ ದೇವರೇ ಒಳ್ಳೆ ಮಳೆ ಬಂದು ನೀರಾಗಲಿ ಬಾವಿಯಲ್ಲಿ ಎಲ್ಲ ಯಾರಿಗೂ ಎಂತ ನಷ್ಟ ಆಗೋದು ಬೇಡ ಬಾವಿಯಲ್ಲಿ ಎಲ್ಲ ನೀರಾಗಲಿ ಸ್ವಲ್ಪ ನಮ್ಮ ಸಿಂಗರ್ ಬಂದಿದ್ದಾರೆ ಬದಿಯೋ ಮೇಲ್ ಕಟ್ಟ ಅಲ್ಲ ಅವು ಪ್ರಮೋಷನ್ ಪದ್ಯಾನ್ ಸಿಂಚು ಅನ್ಬೆ ಛೇ ಅಂಚ ಸಿಂಗರ್ ಗೊತ್ತುಂಡು ಅಡಲ್ಲ ಅನ್ಬೆ ಈ ಸಿಂಗರ ಒಂದು ಎಡ್ಡೆ ಅನ್ ಮಾರ ಈ ಸಿಂಗರ ಆತು ನಿನ್ನ ಚಿಂಚು ಆಚೆ ಬರುವ ಅಂತಾರೆ ಬಲ್ಲಿ ಏಸಿಗೆ ಮ್ಯಾಗಿ ಎತ್ತು ನೋ ಬರಲೈ ಬರ್ಚಿ ಮಾರೆ ಇವನು ನೋಡಿ ಹಾಗೆ ಆಯ್ತು ಇವನು ಬ್ಯಾಡ್ ಬಾಯ್ ಇಷ್ಟು ಮಳೆ ಬರ್ತದೆ ಉಳೆ ಬೋಲೆ ಬಲೆ ಉಳೆ ಬೋಲೆ ಪೈ 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 ಹಾಂ ಪೈ 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 ಓಡಂಗ ನನ್ನ ಬರ್ಸೋದು ಸ್ಪೆಷಲ್ ಅಂಡಲ್ ಅನ್ಪು ಹೆಂಗ್ ಬರ್ಚು ಮ್ಯಾಗಿ ಮ್ಯಾಗಿ ಬರ್ಚಿ ಬಂಡಲ ಕೋಪನ ಮಾರೆ ಇಂಚಿನ ಹಾಕ್ತೀನಿ ಈ ಎನ್ನ ಪ್ರಾಯಡ್ ತಿನ್ನ ಯಾನ್ ತಿನ್ನ ಬೆಟ್ರಿ ತಿಂತಾನ ಬದ್ಕೇರಿ ತಿಂತೀನಿ ಅಂಚಾವ್ ಇಂಚ ಹಾಕ್ತೀನಿ ಈ ಇಂಚ ಹಾಕ್ತೀನಿ ಬರ್ಸಾತು ಒಂದು ಮಲ್ಲಕ್ಲಿ ಕೈ ಬೇರೆ ಗಾಳಿ ನೋಡಿ ಗಾಳಿ ದೇವರಿಗೆ ಇದು ನಾನು ಸಿರಿಕಿಂದ ವಿಡಿಯೋ ಮಾಡ್ತಿದ್ದೀನಿ ಎಂತ ಗಾಳಿ ಮಾಡ್ಕೊಳ್ತಿದ್ದೆ ಯಾನ್ ಮೇನಿ ಗೋರಕ್ಕೆ ಹೋಯ್ತಾನೆ ವಿಡಿಯೋ ಅಂದ್ರೆ ಚಿಂಚುಗು 100 ರೂಪೀಸ್
ಗ್ಯಾರಂಟಿ ರಾತ್ರಿ ಇಂಚದ ಒಕ್ಕಡಲ್ಲಿ ದೈ ದೈ ಅವು ಯಾನ ಅಪರೂಪಗೆ ಫಲ ಮಾಡು ಅಪೂರ್ವ ಡೈಲಿ ಮಾಡುವಾರು ಮಾಡು ತೂಕ ಡೈಲಿ ಕೇಳ್ದೆ ಗೊರಕ್ಕೆ ಡೈಲಿ ಹಾಕುದು ಅವಳು ಆ ಗಂಟೆ ಡೈಲಿ ಲಕ್ಕುಣಿ ರಾತ್ರಿ ಲಕ್ಕುಣಿ ದಾದ ಶಬ್ದ ಅಂಡಲ ಲಕ್ಕುಜ ಮಾರ ಈ ಲಕ್ಕುಣಿ ಆಯ್ತಾ ರಾತ್ರಿ ಗೊರಕ್ಕೆ ಸೌಂಡ್ಗೆ ಲಕ್ರೆ ಕಮೆಂಟ್ ಓದುವಾಗ ನಾವು ಅವನ ಮಾತನ್ನೆಲ್ಲ ಕಿವಿ ಕೊಡಬೇಡಿ ಆಯ್ತಾ. ವಿಡಿಯೋ ಮಾಡಿದ್ರೆ ಮಾತ್ರ ನಾನು ವ್ಲಾಗಲ್ಲೇ ಹಾಕ್ತೇನೆ ಗ್ಯಾರಂಟಿ, ಯಾಕಂದ್ರೆ ಚಾಲೆಂಜ್ ಆಗಿದೆ. ನಾಳೆ ರಜೆ ಘೋಷಿಸಲಾಗಿದೆ. ಅಂದ್ಮೇ ಅಂಗನವಾಡಿ ಕೇಂದ್ರಗಳಿಗೆ, ಸರ್ಕಾರ ಪ್ರೌಢಶಾಲೆಗಳಿಗೆ ನಾಳೆ ರಜೆಯನ್ನು ಘೋಷಿಸಲಾಗಿದೆ. ನಿಮ್ಮ ಮಾತುಗಳಂತೂ ನಾನು ಕೇಳಬೇಕು. ಸತ್ಯವಾದಲ್ಲ ಈ ಕೋಪನ ಅಂದಂದು ಪೂರ ರೆಗ್ಲ ನೀನು ಹತ್ತು ದಾದಿ ಪೊಡಿ ಈ 100 ರೂಪಾಯಿ ಹೊರಡೆ ಕತ್ತು ದಂಡ ಈ 10 ನಾಡ ಹಿಂಗ 100 ರೂಪಾಯಿ ಹೊರಡು ಡನ್. ಇವನು ರಜೆ ಎಲ್ಲ ಎಡ್ಡೇನು ಒಂಜಿ ಓದು ಕೈಲಿ ಎಕ್ಸಾಮ್ ಇಂಗ್ಲಿಷ್ ಎರಡಕ್ಕೆ ನಾನು ಅವು ಎಲ್ಲ ಬನ್ನಿ ಬರಲ್ಲ ಆಡ ಓದುನೆಲ್ಲ ಓದೋಡು ಇಂಗ್ಲಿಷ್ ಬರೋಡತ್ತ ಮಧ್ಯಾಹ್ನ ದೊಕ್ಕಾಂಡೆಲ್ಲ ಓದೋಡು ಆಂಡೆ ಪೂಜೆ ಪುತ್ತೆ ಎಲ್ಲ ಚೂರು ಕೃಷಿ ಇಲ್ಲ ಮನ್ಪುಗ ಬಕ್ಕ ಓದುಗ ಕುಡಿ ಸಂದಿಕ್ಕನ ಗೊರಂಕೆಲಿಚ್ಚಿ ಯಾರು ಎಲ್ಲ ಸಂದಿಕ್ಕ ಗೊರಂಕೆ ಇದ್ರು ಮುಂಗು ಕೈ ಹೊತ್ತದು ಯಾವದಿತ್ತು ಪಕ್ಕ ಕಡೆ ಹಿಂಗೆ ಓದುವ ಏನು ಕಮೆಂಟ್ ಪೂಜೆ ಬರೋಣ ಯಾವ ಆಯ್ತು ರಜೆ ಕೊಟ್ರಲ್ಲ ಇವನಿಗೆ. ನಾಳೆ ನನಗೆ ಟಾರ್ಚರ್ ಕೊಡ್ಲಿಕ್ಕೆ ನಾಳೆ ಧೂಮಿಲಿ ಈಗ ಬರ್ತದೆ. ಅಪ್ಪ ಅವರು ಕಮೆಂಟ್ ಮಾಡಿದ್ದಾರೆ, ಅರ್ಪಿತನವರು ತಂದ ಮದ್ದಿನಲ್ಲಿ ಅಮ್ಮನಿಗೆ ಏನಾದರೂ ಚೇಂಜಸ್ ಆಗಿದೆ ಅಂತ. ಚೇಂಜಸ್ ಆಗಿದೆ, ಒಬ್ಬ ಸಹ ಆಮೇಲೆ ಅಷ್ಟು ಏನು ಕಾಣ್ತಾ ಇಲ್ಲ, ಹಾಗೆ ಉಂಟು, ಒಳ್ಳೆದುಂಟು. ಇನ್ನೊಂದ್ಸಲ ಮದ್ದು ತರ್ತಾಳೆ ಅಂತ ಹೇಳಿದ್ದಾಳೆ, ಆಮೇಲೆ ನೋಡುವ. ಬಬಿತಾ ಹರಿಪ್ರಸಾದ್ ಕಮೆಂಟ್ ಮಾಡಿದ್ದಾರೆ, ನಾನು ಜಾನ್ವಿ, ನನ್ನದು ಇದು ತಿಂಗಳು 20 ತಾರೀಕಿಗೆ ನನ್ನ ಜನ್ಮದಿನ. ಹ್ಯಾಪಿ ಬರ್ಡೇ ಜಾನ್ವಿ. ಇಲ್ಲ ನೋಡು ಹ್ಯಾಪಿ ಬರ್ಡೇ ಅವನು ಹೇಳಿದ ಹ್ಯಾಪಿ ಬರ್ಡೇ ಜಾನ್ವಿ, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಗಾಡ್ ಬ್ಲೆಸ್ ಯು. ಹಾಯ್ ಸಂಧ್ಯಾ. ಪ್ರಜ್ಞಾ ಗಾಣಿಗೆ ಅವರು ಕಮೆಂಟ್ ಮಾಡಿದ್ದಾರೆ, ಒನ್ ಆಫ್ ದ ಬೆಸ್ಟ್ ಬ್ಲಾಗರ್ ಅಂತೇಳಿ. ಥ್ಯಾಂಕ್ ಯು. ಸುಮಾನ ಕುಕಿಂಗ್ ಒಂದು ಕಮೆಂಟ್ ಮಾಡಿದ್ದಾರೆ, ನಿಮ್ಮ ಅಕ್ಕ ತಮ್ಮನ ಬಾಂಧವ್ಯ ಹೀಗೆ ಇರಲಿ, ಯಾರ ಕಣ್ಣು ಬೀಳದಿರಲಿ, ಚಿಂಚು ತುಂಬ ಒಳ್ಳೆ ಹುಡುಗ, ನಿಮ್ಮ ಹತ್ತಿರ ಅಪ್ಪನಿಗಿಂತ ತುಂಬ ಸಲಿಗೆ ಕೊಂಡಾಟ ಮಾಡ್ತಾನೆ. ಯಬೋ ಇವನ ನಾನು ವಿಡಿಯೋ ಮಾಡುದಿಲ್ಲ, ನೀವು ಒಮ್ಮೊಮ್ಮೆ ಅವನ ಮುಸುಂಟ ಆಗುದನ್ನು ತೋರಿಸ್ತೇನೆ ನಿಮಗೆ ಓದಲಿಕ್ಕೆ ಹೇಳುವಾಗ, ಆಯ್ತಾ? ನಾನು ಮಾಡುದಿಲ್ಲ ಅಷ್ಟೇ, ಓದಲಲ್ಲಿ ಇಲ್ಲ ಅವನು. ಮೊಹಮ್ಮದ್ ಇರ್ಷಾದ್ ಅವರು ಕಮೆಂಟ್ ಮಾಡಿದ್ದಾರೆ, ನಾನು ಕಮೆಂಟ್ ಹಾಕುವುದು ಫಸ್ಟ್ ಟೈಮು, ನೀವು ಬರುವ ಮಿಯಾಪದವು ಊರಿನವ, ಒಳ್ಳೆಯದಾಗ್ತದೆ ನಿಮ್ಮ ವ್ಲಾಗ್ಸ್, ನನ್ನ ಕಮೆಂಟ್ ಓದಿ ಅಂತ ಓದಿದೆ. ಥ್ಯಾಂಕ್ ಯು. ಮಿಯಾಪದ ಓದಕ್ಕೆ ನಮ್ಮ ಹೋಟೆಲಿಗೆ ಬರೋ ಓದಿತ್ತ ವಾಲಿಬಾಲ್ ಮ್ಯಾಚ್ ಷಣ್ಮುಖ ಅಂತ ಕಮೆಂಟ್ ಮಾಡಿದ್ದಾರೆ, ಹಾಯ್ ಸಿಸ್, ಅದು ಎಂತ ಅಂತ ಗೊತ್ತಿಲ್ಲ, ತಮ್ಮನ ಅಂತದವನು ಇರ್ನ ಲಾಗ್ ಇಷ್ಟ, ಆಯನ ಪುದರ ಭವಿಷ್ಯ ಅಂತೇಳಿ, ಅಮ್ಮ ಇಂಚೊಳ್ಳೆರೆ ಖುಷಿ ಇಷ್ಟ, ಚಿಂಚುಲ ಇಷ್ಟ ಅಂತೇಳಿ. ಥ್ಯಾಂಕ್ ಯು. ವಿಶಾಲ್ ಅವರು ಕಮೆಂಟ್ ಮಾಡಿದರೆ, ಆಯಕ್ಕ ಎಂಕೀರ್ ಮಸ್ತ್ ಇಷ್ಟ ಅಂತ. ಥ್ಯಾಂಕ್ ಯು ಸೋ ಮಚ್. చెప్పు ಕೆಲ್ಪ ವಿಶಾಲ್ ಕಮೆಂಟ್ ಎಲ್ಲ ಓದಿದೆ ಗೈಸ್. ಹಾಗೆ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ, ನಾಳೆ ನೋಡುವ ಎಂತ ಆಗ್ತದೆ ಅಂತ ಹೇಳಿ. ನಾಳೆ ಮಳೆ ಕಡಿಮೆ ಇದ್ದರೆ ಇವನಿದ್ರೆ ನಾಳೆ ಒಂದು ಕೃಷಿ ಮಾಡುವಂತೆ ಉಂಟು, ನಾಳೆ ಮಾಡಲೇಬೇಕು, ಎಷ್ಟು ದಿನ ಆಯಿತು.
ಹಾಗೆ ಮತ್ತೆ ಇವರನ್ನು ಓದಿಸ್ಬೇಕು ನಾಳೆ FA1ಗೆ. ಹಾಗೆ ನಾಳೆ ಅದೇ ಲಾಗ್. ನಾಳೆ ಫುಲ್ಲು ಚಿಂಚುವನ್ನು ಓದಿಸೋದು. ಮಸ್ತ್ ಪುಟ್ಟು ಜಿಪ್ಪೆ ಅಂದಂದು ಜಬ್ಡವೆ ನೀನು ಜಬ್ಡವೆ ಜಬ್ಡವೆ ಬನ್ನಿ ಅನ್ನಿ ನಾನು ಪೋ ಜಬ್ಡವೆ ಇತ್ತೆ ಜಪ್ಪು ಜಬ್ಡವೆ ಜಪ್ಪವೆ ಬಾಕಿ ಮೊಬೈಲ್ ಹಾಗೆ ಸಿಗೋಣ ನಾವು ನಾಳೆ. ಬಾಯ್ ಟೇಕ್ ಕೇರ್.